ಶಿವರಾತ್ರಿ ಮತ್ತೆ ಬಂದಿದೆ. ಒಬ್ಬನೇ ಮಂಜುನಾಥನೊಬ್ಬನೇ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಎಲ್ಲ ಕೇಳ್ಬಂತ. ಅಪಪ್ರಚಾರ ಮಾಡಿದ್ರೆ ನಾವ್ ಯಾಕೆ ಬರ್ತಿದ್ದು ಧರ್ಮಸ್ಥಳ ಕ್ಷೇತ್ರಕ್ಕೆ? ದೇವ್ರಿದ್ದಾರೆ ನಾವು ಸಾಕ್ಷಿ, ನಾವು ಬರ್ತಿದೀವಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಪೂಜಾರ್ ಬಗ್ಗೆ ಇದು ಬೇಕು ಅಂತಾನೆ ಮಾಡ್ತಿರೋ ಒಂದು ಕುತಂತ್ರ ಇದು. ಇನ್ನು ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಏನು? ನನಗಂತೂ ದೇವ್ರು ಅವರು. ಆದ್ರೆ ಇಂಥವ್ರೆ ಅಂತ ಗುರ್ಸಕ್ಕೆ ಯಾರು ಇವತ್ತುವರೆಗೂ ಮುಂದ್ ಬಂದಿಲ್ಲ, ಸಾಕ್ಷಿನೂ ಕೂಡ ಸಿಕ್ಕಿಲ್ಲ. ಸುಮ್ನೆ ಈಗ ಯಾರೋ ಹೇಳ್ತಾರೆ ಅಂತ ಅದನ್ನ ಕೇಳಕ್ ತಪ್ಪಲ್ವಾ ಸರ್? ಅದು ಅಲ್ಲೇ ಇರೋದು ಧರ್ಮ ಅಲ್ಲಿ ಬಿಟ್ಟು ನಿಲ್ಲೂ ಇಲ್ಲ. ಈ ಅಪಪ್ರಚಾರ ಮಾಡಿದ್ರಲ್ಲ ಅದ್ರ ಬಗ್ಗೆ ಏನು ಪ್ರಚಾರ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲ. ನೀವು ಈ ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ? ಇದು ಕೊಟ್ಟಿಗೆ ಹಾರದ ಸ್ಥಳ. ಇದು ಸುಮಾರು ಒಂದು 10-15 ದಿವಸಗಳಿಂದಲೂ ಕೂಡ ಬೆಂಗಳೂರಿನಿಂದ ನಿರಂತರವಾಗಿ ಪಾದಯಾತ್ರಿಗಳು ಕಾಲ್ನಡಿಗೆಯಲ್ಲಿ, ಅದು ವಾಹನ ಅಲ್ಲ, ಕಾಲ್ನಡಿಗೆಯಲ್ಲಿ ನಡೆದು ಬರ್ತಾ ಇರುವಂತದ್ದು ನೋಡಿ. ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಯಾರು ಎಷ್ಟೇ ಕಪ್ಪು ಮತ್ತೆ ಬಳಿಯುವಂತ ಕೆಲಸ ಮಾಡಿದ್ರು ಕೂಡ, ಯಾರು ಏನೇ ಅಪಪ್ರಚಾರ ಮಾಡಿದ್ರು ಕೂಡ, ಅಣ್ಣಪ್ಪ ಸ್ವಾಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ನೆಲೆಸಿದ್ದಾನೆ ಅನ್ನೋದಕ್ಕೆ ಈ ಯಾತ್ರಿಗಳೇ ಸಾಕ್ಷಿ ಅಂತ ಹೇಳ್ಬೋದು. ಸ್ನೇಹಿತರೆ, ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ಕ್ಷೇತ್ರದಲ್ಲಿ ಇವತ್ತು ಅಣ್ಣಪ್ಪ ಸ್ವಾಮಿ ನ್ಯಾಯ, ನೀತಿ, ಧರ್ಮ ಇದೆ ಅನ್ನೋದಕ್ಕೆ ಈ ಭಕ್ತಾದಿಗಳ ಮೂಲಕ ಎಲ್ಲ ಒಂದ್ ಕಡೆ ಸೂಚನೆ ಕೊಡ್ತಾ ಬರ್ತಾ ಇದ್ದಾರೆ ಅಂತ ಹೇಳಿ ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಧರ್ಮಸ್ಥಳದ ಕುರಿತು, ಜೊತೆಯಲ್ಲಿ ಪಾದಯಾತ್ರೆ ಕುರಿತು, ಈ ಕ್ಷೇತ್ರದ ಕುರಿತು, ಜೊತೆಯಲ್ಲಿ ವೀರೇಂದ್ರ ಹೆಗ್ಗಡೆ, ಪೂಜ್ಯ ಶ್ರೀಗಳಂತ ವೀರೇಂದ್ರ ಹೆಗ್ಗಡೆ ಅವರ ಕುರಿತು ಸ್ವತಃ ಭಕ್ತಾದಿಗಳು ಏನ್ ಹೇಳ್ತಾರೆ ಎಲ್ಲವನ್ನು ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ ನೋಡಿ. ಸರ್, ಇದು ಅವ್ರ ಕಿಡಿಗೇಡಿಗಳು ಕುತಂತ್ರದಿಂದ ಅವ್ರು ಮಾಡ್ತಾ ಇರೋದು ಇವೆಲ್ಲ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನನ್ನ ಸಿಸ್ಟರ್ ಕೂಡ ಇದೇ ಯೋಜನೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಂಗಾಗಿ ನನಗೆ ತುಂಬಾ ನಂಬಿಕೆ ಇದೆ. ಯಾಕಂದ್ರೆ ನನ್ನ ಫ್ಯಾಮಿಲಿಲಿ ಮೇ ಬಿ 90% ಅದರಿಂದ ಜೀವನ ಮಾಡ್ತಾ ಇದೀವಿ. ಧರ್ಮಸ್ಥಳ ಯೋಜನೆ ಕಡೆಯಿಂದ. ನಮ್ಮ ಅಕ್ಕ ಅದ್ರಲ್ಲಿ ಈಗ 17 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. ಈಗ ನೀವು ಒಬ್ರು ಮಹಿಳೆ, ಕೇಸ್ ಆದಾಗ ನಿಮ್ಗೆ ಏನ್ ಅನಿಸ್ತಂದ್ರೆ ಆಗಿರ್ಬಹುದು ಮೇ ಬಿ ಅದು. ಆದ್ರೆ ಇಂಥವ್ರೆ ಅಂತ ಗುರ್ಸಕ್ಕೆ ಯಾರು ಇವತ್ತುವರೆಗೂ ಮುಂದ್ ಬಂದಿಲ್ಲ, ಸಾಕ್ಷಿನೂ ಕೂಡ ಸಿಕ್ಕಿಲ್ಲ. ಸುಮ್ನೆ ಈಗ ಯಾರೋ ಹೇಳ್ತಾರೆ ಅಂತ ಅದನ್ನ ಕೇಳಕ್ ತಪ್ಪಲ್ವಾ ಸರ್? ಅದು ಹಾಗಾಗಿ ನನ್ನ ಅನಿಸಿಕೆ. ಈಗ ದೇವಸ್ಥಾನದ ಬಗ್ಗೆ ಗಿರೀಶ್ ಮಠಣ್ಣವರು, ಆಮೇಲೆ ಮಹೇಶ್ ಕುಮ್ರೋಡ್ ಅವರೆಲ್ಲ ಮಾತಾಡೋದು ಅಲ್ಲ, ಅವರೆಲ್ಲ ಭಕ್ತರಾಗಿ ಆಕ್ಚುಲಿ ಮೋಸ್ಟ್ಲಿ ನನಗೆ ಅನ್ಸುತ್ತೆ ಇದು ಪೂಜಾರ್ ಬಗ್ಗೆ ಇದು ಬೇಕು ಅಂತಾನೆ ಮಾಡ್ತಿರೋ ಒಂದು ಕುತಂತ್ರ ಇದು. ಇನ್ನು ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಏನು? ನನಗಂತೂ ದೇವ್ರು ಅವರು ಅಷ್ಟೇ. ನಾವು ಯಾಕೆ ಅಂತಂದ್ರೆ ನಾವು ನಂಬಿದೀವಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಹೇಗ್ ನಂಬಿದೀವಿ ಹಂಗೆ ಅವ್ರನ್ನೂ ನಂಬಿದೀವಿ. ನಾನು ಸಾಕಷ್ಟು ಸಲ ಅವ್ರಿಗೆ ನೋಡ್ಬೇಕು ಅಂತ ತುಂಬಾ ಖುಷಿ ಇದೆ. ಹೋಗಕ್ ಆಗಿಲ್ಲ. ನಾನು ಇದೇ ಮೊದಲನೇ ಸಲ ನಾನು ಬರ್ತಿರೋದು. ತುಂಬಾ ಖುಷಿ ಆಯ್ತು. ನಾನ್ ಬರಲ್ಲ ಅನ್ಕೊಂಡಿದ್ದೆ, ಸಕ್ರಪಟ್ಟಣದಲ್ಲೇ ನಾನ್ ಮುಂದಕ್ಕೆ ಬರಕ್ ಆಗಲ್ಲ ಅನ್ಕೊಂಡಿದ್ದೆ. ಬಟ್ ಆದ್ರೂ ಬರ್ತಾ ಇದೀನಿ ಅಂದ್ರೆ ಯಾವ್ದೋ ದೈವದ ಒಂದು ಮಂಜುನಾಥ ಸ್ವಾಮಿ ದೈವದ ಇಚ್ಛೆ ಅನ್ಸುತ್ತೆ ನನಗೆ. ನಾನು ಆಕ್ಚುಲಿ ನಾನ್ ಸಕ್ರಪಟ್ಟಣದಲ್ಲೇ ರಿಟರ್ನ್ ಟ್ಯಾಕ್ಟ್ರಿಲಿ ಅದ್ರಲ್ಲಾದ್ರೂ ಬರ್ಬೇಕು ಅನ್ಕೊಂಡಿದ್ದೆ. ಬಟ್ ಆದ್ರೂ ಸಾಧ್ಯವಾಗ್ತಿದೆ. ಇನ್ನು ಈ ಪರಿಸರ ರಕ್ಷಣೆ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲಿನ ಶಾಸಕಿ ನಯನಾ ಮೋಟಮ್ ಅವರು ಕೂಡ ಇದ್ದಾರೆ. ಚೆನ್ನಾಗಿದೆ ಪರಿಸರ ರಕ್ಷಣೆ ಆಗಿರ್ಬೋದು, ಮತ್ತೆ ಈ ಸ್ವಚ್ಛತೆ ವಿಚಾರ ತುಂಬಾ ಚೆನ್ನಾಗಿದೆ ಸರ್. ಊಟದ್ದು ಆಮೇಲೆ ಈ ಟ್ರೀಟ್ಮೆಂಟ್ ಅದೆಲ್ಲ ತುಂಬಾ ಚೆನ್ನಾಗಿದೆ. ನಮಗೆ ತುಂಬಾ ಚೆನ್ನಾಗಿ ಸಹಕರಿಸ್ತಾ ಇದಾರೆ. ತುಂಬಾ ಖುಷಿ ಆಯ್ತು ನನಗೆ ಈ ಸಲ. ತುಂಬಾ ಖುಷಿ ಆಯ್ತು. ಆಕ್ಚುಲಿ ನನಗೆ ಅಷ್ಟು ಧೈರ್ಯ ಆಮೇಲೆ ಶಕ್ತಿ ಕೊಟ್ಟೆ. ನಾನ್ ನೆಕ್ಸ್ಟ್ ಸಲ ಬರ್ಬೇಕು ಅನ್ಕೊಂಡಿದ್ದೀನಿ. ನನ್ ಜೊತೆ ಇನ್ನೂ 4 ಜನ ಕರ್ಕೊಂಡ್ ಬರ್ಬೇಕು. ಪಾದಯಾತ್ರಿಗಳ ಮೇಲೆ ಒಂದು ಆರೋಪ, ಇಲ್ಲಿನ ಲೋಕಲ್ ಜನ ಅಂದ್ರೆ ಇಲ್ಲಿ ಬಂದು ಇಲ್ಲಿ ಗಲೀಜ್ ಮಾಡ್ಬಿಡ್ತಾರೆ, ಎಲ್ಲಂದ್ರಲ್ಲಿ ಪೇಪರ್ಗಳ. ಸರ್, ಈಗ ಆಕ್ಚುಲಿ ಏನ್ ಗೊತ್ತಾ, ಈಗ ಪಾದಯಾತ್ರಿಗಳು ಬರ್ಬೇಕಾದ್ರೆ ಅವರಿಗೆ ಅನಿವಾರ್ಯ ವಾಶ್ರೂಮಿಗೆ ಹೋಗೋ ಅಂತ ಹೆಣ್ಮಕ್ಳು ಹೋಗ್ಬೇಕು ವ್ಯವಸ್ಥೆ ಇರಲ್ಲ. ಆಕ್ಚುಲಿ ಹೋಗ್ಬೇಕಾಗುತ್ತೆ, ಅನಿವಾರ್ಯ ಹೋಗೇ ಬಿಡ್ತಾರೆ, ಅರ್ಜೆಂಟ್ ಆಗಿರುತ್ತೆ. ಈಗೇನು ಮಾಡಕ್ ಆಗಲ್ಲ ಸರ್. ಅವೆಲ್ಲ ಬೇಕು ಅಂತ ಮಾಡೋದಲ್ಲ, ಅದಕ್ಕೆಲ್ಲ ಒಂದ್ ವ್ಯವಸ್ಥೆ ಮಾಡ್ಕೊಡ್ಬಹುದು. ಬಟ್ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಇಷ್ಟೊಂದ್ ಜನಕ್ಕೆಲ್ಲ ಮಾಡೋದ್ ತುಂಬಾ ಕಷ್ಟ ಅನ್ಸುತ್ತೆ. ನೋಡೋಣ, ಅದಕ್ಕೆಲ್ಲ ಅವ್ರೆಲ್ಲ ಏನೇನ್ ಮಾಡ್ಬೇಕೋ ಅದು. ಇದನ್ನೆಲ್ಲ ಬೇಕು ಅಂತ ಯಾವ ಜನನು ಮಾಡಲ್ಲ, ಅನಿವಾರ್ಯ ಸಿಚುವೇಶನ್ ಮಾಡ್ತಾರೆ ಅಷ್ಟೇ. ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಏನಿಲ್ಲ ಸರ್, ಒಂದು ನಂಬಿಕೆ, ತುಂಬಾ ನಂಬಿಕೆ ಅಷ್ಟೇ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಏನು ಅನ್ಸಲ್ಲ. ಅಷ್ಟಿಲ್ದಂಗೆ ಜನಗಳು ಯಾರು ಪಾದಯಾತ್ರೆ ಬರ್ತಾ ಇಲ್ಲ ಸರ್. ಅದು ದೇವ್ರ ಮೇಲೆ ನಂಬಿಕೆ ಇಡ್ಕೊಂಡೆ ಬರ್ತಾ ಇರೋದೆಲ್ಲವ. ನಾವು ಅವಾಗಿನ ಸರ್ ಹಾ ಸರ್ ಬರ್ತಾ ಇದಾರೆ. ನಮ್ಮಲ್ಲಿ 100 ಜನ ಬಂದಿವಿ. ನಮ್ಮಲ್ಲಿ ಗ್ರಾಮದಿಂದವ, ನಮ್ ಕಡೂರು ತಾಲೂಕ್ ಬೀರ್ ಹೋಬ್ಳಿ ಎರೆಹಳ್ಳಿ ಅಂತ 100 ಜನ ಬಂದಿವಿ. ಭಯಂಕರ ಖುಷಿ ಆಯ್ತು ಬಂದಿದ್ದು. ಏನ್ ಅನ್ಸುತ್ತೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ? ನಿನ್ನೆ ನಾವು ಮುಂದೆ ಬರ್ಬೇಕು ಅನ್ನಿಸ್ತಾ ಭಾರಿ ಇದೆ. ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ದೇವರು ಎಲ್ಲಕ್ಕೂ ಸುಖ ಶಾಂತಿ ಎಲ್ಲಕ್ಕೂ ಕೊಡ್ತಾನೆ.
ಎಲ್ಲ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಎಲ್ಲ ಕೇಳಿ ಬಂತಲ್ಲ, ಹಾ. ಗಿರೀಶ್ ಮಠಣ್ಣ ಆಗಿರ್ಬೋದು, ಹಾ. ಮಹೇಶ್ ಶಿಂದೆ. ಏನೇವ್ರೆ ಹಂಗೆ ಅಪಪ್ರಚಾರ ಮಾಡಿದಾಗ ನಾವ್ ಯಾಕೆ ಬರ್ತಿದ್ದು ಧರ್ಮಸ್ಥಳ ಕ್ಷೇತ್ರಕ್ಕೆ? ದೇವ್ರಿದ್ದಾರೆ ನಾವು ಸಾಕ್ಷಿ ನಾವು ಬರ್ತಿದೀವಿ. ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. 3 ದಿವಸದಿಂದ ನಡೀತಾ ಇದೀವಿ. ಮಂಗಳವಾರದಿಂದ ನಡೀತಾ ಇದೀವಿ. ಈಗ ಕೊಟ್ಟಿಗೆಹಾರಕ್ಕೆ ಬಂದಿವಿ. ಎಷ್ಟು ಕಿಲೋಮೀಟರ್ ಇತ್ತು? ಒಂದ್ 140 ಕಿಲೋಮೀಟರ್. ಧರ್ಮಸ್ಥಳದ ಬಗ್ಗೆ ಏನ್ ಅನ್ಸುತ್ತೆ? ಸಂತೋಷ ಆಗ್ತೈತಿ. ಇನ್ನು ಮುಂದಕ್ ಓದೋದಂಗ್ ನಡೆಯೋಣ ಅನ್ನಿಸ್ತೈತಿ. ಏನು ನೋವಾಗಲ್ಲ. ಖುಷಿಯಾಗಿ ಹೋಗ್ತಾ ಇದೀವಿ. ಮತ್ತೆ ಧರ್ಮಸ್ಥಳದ ಬಗ್ಗೆ ಒಂದ್ ಸ್ವಲ್ಪ ಅಪಪ್ರಚಾರ ಕೇಳಿ ಬಂತಲ್ಲ, ಅದ್ರ ಬಗ್ಗೆ ಏನು ಇಲ್ಲ ರೀ, ಏನು ಇಲ್ಲ ಅಂತದ್ ಏನು ಇಲ್ಲ. ನಮ್ಗೇನು ಗೊತ್ತಿಲ್ಲ. ನಾವ್ ಹಳ್ಳಿಯಿಂದ ಭಗವಂತ ಶಿವಚಂದ್ರ ಎಷ್ಟು ವಯಸ್ಸು ಬಂದು ನಮ್ಗೆ 55 ನಡ್ಕೊಂಡ್ ಬಂದ್ರ? ಕಾಲ್ ನೋವ್ಲಿಲ್ಲ? 5ನೇ ವರ್ಷಕ್ಕೆ ಪಾದಯಾತ್ರೆ. ಏನ್ ಅನ್ಸುತ್ತೆ ಧರ್ಮಸ್ಥಳ? ಚೆನ್ನಾಗಿದೆ ಧರ್ಮ ಅಂದ್ರೆ ನಾವು ಸುಮಾರು ನಾನು 10ನೇ ವರ್ಷ SLC ಓದ್ಬೇಕಾದ್ರೆ ನಮ್ಗೆ ವರ್ಷಕ್ಕೊಂದ್ಸರಿ ಹೊಸ ವರ್ಷದ ಇಲ್ಲೇ ನಾನು ಧರ್ಮಸ್ಥಳದಲ್ಲಿ ಬಂದು ಆಚರಿಸ್ತೀನಿ. ಬರೀ ಗುಡಿ ಬರ್ಕೊಂಡು ಹೋಗಿದ್ದೆ. ಇತ್ತೀಚೆಗೆ ನಾನು ಪಾದಯಾತ್ರೆ ನಮ್ಮ ದಯಾನಂದ ನಗರ ಹುಡುಗ ಜೊತೆ 5 ವರ್ಷದಿಂದ ಬರ್ತಾ ಇದ್ದೀನಿ. ಏನ್ ಅನ್ಸುತ್ತೆ? ಚೆನ್ನಾಗಿದೆ. ಈ ಕ್ಷೇತ್ರದ ಬಗ್ಗೆ, ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಧರ್ಮ ಇರೋದು ಅಲ್ಲೇ ಇರೋದು ಧರ್ಮ ಅಲ್ಲಿ ಬಿಟ್ಟು ನಿಲ್ಲೂ ಇಲ್ಲ. ಈ ಅಪಪ್ರಚಾರ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಪ್ರಚಾರ ಇಲ್ಲ ಬಿಡಿ ಸ್ವಾಮಿ. ಅದು ಅಪಪ್ರಚಾರ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲ. ಸುಮ್ಮನೆ ಯಾರೋ ಕಿಡಿಗೇಡುಗಳು ಅವರು ಇವರು ಅನ್ಬೋದ್ಬಿಟ್ರೆ ಧರ್ಮ ಇರೋದಲ್ಲ, ಧರ್ಮ ನಿಲ್ಸಿರೋದಲ್ಲ. ನೀವು ಧರ್ಮ ಇಲ್ಲಾಂದ್ರೆ ನಾವು ಲಕ್ಷಾಂತರ ಜನ ಇಲ್ಲಿ ಬರುತ್ತಾ ಹೋಗುತ್ತಾ? ಒಂದ್ ದಿವಸ ಆದ್ರೆ ಬಂದು ಹೋಗ್ಬೋದು. ಧರ್ಮ ಇಲ್ಲಿ ಸುಳ್ಳು ಎಲ್ಲಿವರೆಗೂ ಇರ್ಬೋದು. ಸುಳ್ಳು ಒಂದ್ ದಿವಸ ಆಡ್ಬೋದು, ಬಂದು ನಿಲ್ಸ್ಬೋದು. ಹಾಗಾಗಿ ಇಲ್ಲಿ ಇನ್ನೊಬ್ರು ಭಕ್ತಾದಿಗಳಿದ್ದಾರೆ, ಪಾದಯಾತ್ರೆ ಮಾಡ್ತಿರೋರಿಗೆ ಸೇವೆ ಏನ್ ಮಾಡ್ತಿದ್ದಾರೆ ಜನಗಳು, ಅವ್ರಿಗೆ ಭಕ್ತಾದಿಗಳು ಬೆಂಗಳೂರಿಂದ ಬರೋರಿಗೆ ದೇವರು ಅವ್ರಿಗೆ ಎಲ್ಲರಿಗೂ ಎಲ್ಲ ರೀತಿ ತರ ಒಳ್ಳೇದು ಮಾಡಲಿ, ಮನಸ್ಪೂರ್ವಕವಾಗಿ ಒಳ್ಳೇದು. ಸ್ವಾಮಿ, ನೀವು ಎಲ್ಲಿ ಬೆಂಗಳೂರಿಂದ ನಡ್ಕೊಂಬಂದ್ರ ಅಥವಾ ಬೆಂಗಳೂರಿಂದ ಹೆಂಗೆ ಸಾಧ್ಯ ಆಯ್ತಾ? ಕಾಲ್ಗಿಲ್ ನೋವು ಬರ್ಲಿಲ್ವಾ? ಏನ್ ಉದ್ದೇಶ, ಏನಕ್ಕೆ ನಡ್ಕೊಂಬರ್ಬೇಕು ಅಂತ ನಾವು ಬೇಡ್ಕೊಂಡಿತ್ತು. ಏನೋ ಒಂದು ಕೇಳ್ಕೊಂಡಿರ್ತೀರಾ, ಒಂದು ಅರ್ಕೆ ಕಟ್ಕೊಂಡಿರ್ತೀರ? ನಾವು ಯಾವುದೇ ತೊಂದರೆ ಆಗಿಲ್ಲ. ಓಕೆ, ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಏನು ಹಿರಿಯರು ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ, ಏನೋ ಹೇಳ್ತಾರೆ, ಅದನ್ನ ಕೇಳ್ತಾರೆ. ನಾವು ದೇವರಿಗೆ ಅಂತ ಬರೋದು ಓಕೆ. ಇನ್ನು ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಯ್ತು ಅಂತ ಕೇಳಿದ್ರು. ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ನೋಡೋರಿಗೆ ಕಮ್ಮಿ ಅಂತ ಕಾಣ್ತದೆ, ಜನಗಳು ಬರ್ತಾನೆ ಇದ್ದಾರೆ. ಭಕ್ತಾದಿಗಳು ಹಂಗೆ ನೋಡ್ಕೊಂಡು ಎಲ್ಲ ಇಲ್ಲಿ ಸೌಲಭ್ಯಗಳು ಹಂಗೆ ಇದೆ. ಎಲ್ಲ ನೋಡ್ಕೊಂಡು. ನೀವು ಎಲ್ಲಿಂದ ಬರ್ತಾರೆ? ಹಾಸನ. ಓಕೆ, ನಡ್ಕೊಂಡ್ ಬರ್ತಾ ಇದ್ದೀವಿ. ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಯ್ತಾ ಅಥವಾ ಹೇಗೆ? ಜಾಸ್ತಿ ಇದೆ ಅಂತ? ಜಾಸ್ತಿ ಇದೆ. ಆಮೇಲೆ ಈ ಕಾಡು ಪ್ರಾಣಿಗಳು, ಆನೆಗಳ ಕಾಟ ಏನಿಲ್ಲ, ಏನಿಲ್ಲ. 15 ವರ್ಷ ಗೊತ್ತಿರೋದು. 15 ವರ್ಷ ನಡ್ಕೊಂಡ್ ಬರ್ತಾ ಇದ್ದೀವಿ. ಯಾರಿಗೇನು ಯಾವತ್ತು ತೊಂದ್ರೆನೂ ಇಲ್ಲ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಆನೆಗಳ ಕಾಟ ನೋಡ್ತಾ ಇದ್ದೀವಿ. ಏನಿಲ್ಲ, ನಮ್ಗೆ 15 ವರ್ಷ. ಯಾರಾದ್ರೂ ಮೂಡಿಗೆರೆ ಬೈರ ಆನೆ ಆ ಥರದ್ದು ಏನು? 15 ವರ್ಷದಿಂದ ಬರ್ತಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ನಾವು ಇರೋ ಗಂಟ. ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಏನು? ಧರ್ಮಸ್ಥಳದ ಬಗ್ಗೆ ಏನು? ಮಂಜುನಾಥ ಸ್ವಾಮಿ ಇರೋ ಗಂಟ ನಾವು ಪಾದಯಾತ್ರೆ ಮಾಡ್ತೀವಿ. ನಮ್ಮ ಜೀವ ಶಕ್ತಿ ಎಷ್ಟು ಇರುತ್ತೆ ಗಂಟ ನಾವು ಪಾದಯಾತ್ರೆ ಮಾಡೋದು. ಸರ್, ನಾವು ಸ್ವಂತ ಬೇಲೂರಲ್ಲಿ 4 ವರ್ಷದಿಂದ ಮಕ್ಕಳು ಓದಿಸ್ಕೊಂಡಿದ್ದೀವಿ. ಬೇಲೂರಲ್ಲಿ ಹೋಗ್ತಾ ಇದ್ದೀವಿ. ಹೌದು. ಸೊ 4 ವರ್ಷದಿಂದಲೂ ನಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತೀವಿ. ಮತ್ತು ನೀರಿನ ಬಾಟ್ಲಿ ಎಲ್ಲ ಇಷ್ಟೇ ಮಾಡ್ತೀವಿ ನಮ್ಮ ಕೈಲಾದಷ್ಟು. ಹೌದು, ಬೆಂಗಳೂರು ಕಡೆ ಎಲ್ಲ ಕಡೆಯಿಂದ ಬರ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ಆಯುಧ ಆರೋಗ್ಯ ಕೊಡಲಿ ಅಂತ ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ. ನಾವು ಅವ್ರ ಜೊತೆ ಭಕ್ತಿನ ಓಡ್ತೀವಿ. ಯಾವುದೇ ತೊಂದರೆ ಇಲ್ಲ. ಇಷ್ಟು ವರ್ಷದಿಂದ ನಾವು ಬರ್ತಾ ಇದ್ವಿ. ನಾವು 4-5 ವರ್ಷದಿಂದ ಬರ್ತಾ ಇದ್ವಿ. ಅದಕ್ಕೆ ಮುಂಚೆ ನಂಬಿಕೆ ಇರಲಿಲ್ಲ. ಆದರೆ ಒಂದು ಕೆಲವೊಂದೆಲ್ಲ ನೋಡಿದ್ದಾದ್ಮೇಲೆ ನಂಬಲೇಬೇಕು. ಈ ಭೂಮಿ ಇರೋ ತನಕ ಹೇಳ್ತಾರಲ್ಲ, ಭೂಮಿರೋ ತನಕ ನೆಗಡಿ ತಪ್ಪಲ್ಲ. ನಮಗೆ ಭಕ್ತಿ ಇರಲೇಬೇಕು. ದೇವರಿದ್ದಾನೆ, ಪ್ರಕೃತಿನೇ ದೇವರು. ಮಂಜುನಾಥ ಸ್ವಾಮಿ ವೀರೇಂದ್ರ ಹೆಗ್ಡೆ ಅವ್ರಿಗೆ ತುಂಬ ಅವರು ದೇವಸ್ಥಾನನೇ. ಅವರಿಂದ ಇವತ್ತು ಧರ್ಮಸ್ಥಳ ಇಲ್ಲ. ಧರ್ಮನೇ ಹೆಗ್ಡೆ ಅವರು ಧರ್ಮಸ್ಥಳ. ಅದು ನಾವೆಲ್ಲ ಹೋದಾಗ್ಲೇ ಅದರ ಪ್ರತಿಫಲ ಗೊತ್ತಾಗುತ್ತೆ. ನಂಬಬೇಕು, ನಮ್ದಾಗಲೇ ದೇವ್ರು ಕಾಣಿಸೋದು.